ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸೋನಿ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಬ್ರಾವಿಯಾ ಸೀರೀಸ್ನ X82L ಅಂತ ಒಂದು ಹೊಸ ಸ್ಮಾರ್ಟ್ ಟಿ ವಿ ಇರುವಂಥದ್ದು. ಇದು 65 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಟಿ ವಿ ಆಯಿತಾ. ಇದಕ್ಕೆ ಸುಮಾರು 1,25,000 ಕಾಸ್ಟ್ ಆಗುತ್ತೆ. ನಿಮಗೆ 1,25,000 ಆಯಿತಾ. ಸೋನಿ ಟಿ ವಿ ಅಂತ ಅಂದರೆ ಬೆಲೆ ಸ್ವಲ್ಪ ಜಾಸ್ತಿನೇ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇಷ್ಟು ದುಡ್ಡನ್ನು ಕೊಟ್ಟು ಈ ಟಿ ವಿಯನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿದ್ರೆ ನಮಗೆ ಈ ಬಾಕ್ಸ್ ಒಳಗೆ ಟಿ ವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಪವರ್ ಅಡಾಪ್ಟರ್ನ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಒಂದು ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿನ ಕೊಟ್ಟಿದ್ದಾರೆ ಮತ್ತು ಟೇಬಲ್ ಮೌಂಟ್ ಕೂಡ ಇರುವಂಥದ್ದು. ವಾಲ್ ಮೌಂಟನ್ನು ಕೊಟ್ಟಿಲ್ಲ, ನೀವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಓಕೆ, ಫೈನಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟಪ್ ಎಲ್ಲ ಮಾಡಲಾಗಿರುವಂಥದ್ದು. ಇದು ಗೂಗಲ್ ಟಿ ವಿ ಆಗಿರೋದ್ರಿಂದ ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್. ನಿಮ್ಮ ಸ್ಮಾರ್ಟ್ಫೋನಿಂದನೇ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಸೆಟಪ್ ಆಗೋಗ್ಬಿಡುತ್ತೆ. ಈ ಒಂದು ಟಿ ವಿಯ ಹೋಮ್ ಸ್ಕ್ರೀನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಆಯಿತಾ. ತುಂಬ ದೊಡ್ಡ ಟಿ ವಿ, 65 ಇಂಚಿನ ಟಿ ವಿ, ಹೆವಿ ಕೂಡ ಇದೆ. ಸುಮಾರು 22.8 kg ವೆಯ್ಟ್ ಇರುವಂಥದ್ದು. ಈ ಒಂದು ಟೇಬಲ್ ಮೌಂಟನ್ನು ಇನ್ಕ್ಲೂಡ್ ಮಾಡಿಕೊಂಡು, ಟೇಬಲ್ ಮೌಂಟೇ ಹತ್ತಿರ 1 kg ಇದೆ. ಹೆವಿ ಇರುವಂಥ ಸಾಲಿಡ್ ಟೇಬಲ್ ಮೌಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಪ್ಲಾಸ್ಟಿಕ್ಕಿನೇ ಬಟ್ ಹೆವಿ ಇದೆ ಆಯಿತಾ, ಸಾಲಿಡ್ ಇದೆ. ಮತ್ತು ಈ ಟಿ ವಿ ಒಂದು ಲೆವೆಲಿಗೆ ತಿನ್ನಾಗಿದೆ, ಹೆವಿ ತಿನ್ನಂತ ಅನ್ನಲ್ಲ, ಒಂದು ಲೆವೆಲಿಗೆ ತಿನ್ನಾಗಿರುವಂಥದ್ದು. 65 ಇಂಚಿಗೆ 22 kg ಅಂತ ಟ್ರಾನ್ಸ್ಪೋರ್ಟಿಂಗ್ ಕೂಡ ಅಂಥ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸಾಲಿಡ್ ಬಿಲ್ಡು, ಪ್ಲಾಸ್ಟಿಕ್ ಬಟ್ ಸ್ಟಿಲ್ ಸಾಲಿಡ್ ಆಗಿದೆ. ಮತ್ತು ಫ್ರಂಟಲ್ಲಿ ಬೆಸಲ್ಲೆಸ್ ಥರ ಕಾಣ್ತಾ ಇದ್ದಾರೆ, ಸ್ವಲ್ಪ ಬೆಸಲ್ ಇದೆ ಬಟ್ ಲುಕ್ ವೈಸ್ ಅಂತೂ ಸೂಪರ್ ಆಗಿರುವಂಥದ್ದು. ಮತ್ತು ಬಾಟಮ್ ಬೆಸಲ್ಲು ಕೂಡ ನಿಮಗೆ ತುಂಬ ಕಡಿಮೆ ಸಿಗ್ತಾ ಇದೆ ಮತ್ತು ಕೆಳಗಡೆ ಸ್ಪೀಕರ್ಗಳು ಸಿಗ್ತಾ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನಮಗೆ ಈ ಟಿ ವಿಯಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನ ಕೂಡ ಕೊಟ್ಟಿದ್ದಾರೆ. USB ಟೈಪ್ ಎ ಪೋರ್ಟ್ ಇದೆ, HDMI ಆರ್ಕ್ ಪೋರ್ಟ್ ಸಹ ಇರುವಂಥದ್ದು, ಹೆಡ್ಫೋನ್ ಜಾಕ್ ಸಹ ಸಿಗ್ತಾ ಇದೆ, HDMI ನಿಮಗೆ 4 ಪೋರ್ಟ್ ಸಿಗ್ತಾ ಇದೆ ಆಯಿತಾ, ಮತ್ತು ಲ್ಯಾನು, ಆ್ಯಂಟೆನಾ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳಿದೆ. ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮಾತ್ರ ಈ ಟಿ ವಿಗೆ ನಾವೇನು ದುಡ್ಡು ಕೊಡ್ತಾ ಇದ್ದೀವಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಲಿಡ್ ಟಿ ವಿ ಅಂತ ಅನ್ಬೋದು. ಜೊತೆಗೆ ಈ ಟಿ ವಿಯಲ್ಲಿ ಡಿಟ್ಯಾಚಬಲ್ ಪವರ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಮೂವ್ ಮಾಡೋದೆಲ್ಲ ತುಂಬ ಈಸಿ. ಮತ್ತು ಒಂದು ಪವರ್ ಬಟನ್ ಕೂಡ ಕೊಟ್ಟಿದ್ದಾರೆ, ಫಿಸಿಕಲ್ ಪವರ್ ಬಟನ್ನು ಮಧ್ಯದಲ್ಲಿದೆ. ಸೊ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಆನು ಆಫ್ ಆಗುತ್ತೆ ಮತ್ತು ಆಫ್ ಮಾಡಿದ್ರೆ ಕಂಪ್ಲೀಟ್ ಆಫ್ ಆಗಲ್ಲ ಆಯಿತಾ. ನಾನು ನಿಮಗೆ ತೋರಿಸ್ತೀನಿ. ರಿಮೋಟಲ್ಲೂ ಕೂಡ ನೀವು ಆಫ್ ಮಾಡಿದ್ರೆ ಒಂದು ಸೌಂಡ್ ಬರುತ್ತೆ, ಪಟ್ ಅಂತ. ನೋಡಿದ್ರಿ, ಸೌಂಡ್ ಬಂತದು. ಅದು ಡಿಸ್ಪ್ಲೇ ಸ್ವಿಚ್ ಆಯಿತಾ, ಬರೀ ಡಿಸ್ಪ್ಲೇ ಆಫ್ ಆಗುತ್ತೆ ನೋಡಿ, ಪಟ್ ಅಂತ ಇನ್ನೊಂದ್ಸಲ ಆನ್ ಆಯಿತು. ಸೊ ಜಸ್ಟ್ ಡಿಸ್ಪ್ಲೇ ಆನ್ ಆಫ್ ಮಾಡೋದು, ಆ್ಯಕ್ಚುಯಲ್ ಟಿ ವಿ ಆಫ್ ಆಗಿರುವುದಿಲ್ಲ. ಸೊ ನೀವು ಟಿ ವಿ ಆನ್ ಮಾಡಬೇಕು ಅಂದರೆ ಪಟ್ ಅಂತ ಆನ್ ಆಗುತ್ತೆ, ಪಟ್ ಅಂತ ಕ್ಲೋಸ್ ಆಗುತ್ತೆ. ಸೊ ಫಾಸ್ಟ್ ವೇಕ್ ಫೀಚರ್ ಅಂತ ಅನ್ಬೋದು. ಜೊತೆಗೆ ಈ ಟಿ ವಿಯಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇರುವಂಥದ್ದು. ನೀವು ಓಕೆ ಗೂಗಲ್ ಟ್ರಿಗರ್ ಮಾಡಬೇಕು ಅಂತ ಅಂದರೆ ನೀವು ಜಸ್ಟ್ ಪ್ರೊನೌನ್ಸ್ ಮಾಡಿದ್ರೆ ಸಾಕು. ಈ ರಿಮೋಟನ್ನು ಪ್ರೆಸ್ ಮಾಡಿಕೊಂಡು ಅಸಿಸ್ಟೆಂಟನ್ನು ಟ್ರಿಗರ್ ಮಾಡೋ ಅವಶ್ಯಕತೆ ಇಲ್ಲ. ಇದರೊಳಗೆ ಇನ್ಬಿಲ್ಟ್ ಇರೋದ್ರಿಂದ ಆರಾಮಾಗಿ ಬಂದ್ಬಿಡುತ್ತೆ. ಜೊತೆಗೆ ಇದರಲ್ಲಿ ಮ್ಯಾನ್ಯುಯಲ್ ಆಗಿ ನಾವು ಈ ಒಂದು ಮೈಕ್ರೋಫೋನನ್ನು ಆನ್ ಆಫ್ ಕೂಡ ಮಾಡ್ಬೋದು. ಕೆಳಗಡೆ ಸ್ವಿಚ್ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈ ಟಿ ವಿಯ ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಆಗಲೇ ಹೇಳ್ತಾ ಇದ್ದೆ, ಇದು 65 ಇಂಚಿಂದು 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ. ಇದರಲ್ಲಿ ನಮಗೆ ಒಂದು ಸೆನ್ಸಾರ್ ಇದೆ, ಲೈಟ್ ಸೆನ್ಸಾರು ಆಯಿತಾ. ಸೊ ಅವಶ್ಯಕತೆಗೆ ತಕ್ಕಂಗೆ ಈ ಟಿ ವಿ ಬ್ರೈಟ್ನೆಸ್ಸನ್ನು ಚೇಂಜ್ ಮಾಡ್ಕೊಳುತ್ತೆ. ತುಂಬ ಜಾಸ್ತಿ ಬಿಸಿಲಿದೆ, ತುಂಬ ಜಾಸ್ತಿ ಬೆಳಕಿದೆ ಆ ಒಂದು ರೂಮಲ್ಲಿ ಅಂತ ಅಂದರೆ ಬ್ರೈಟ್ನೆಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಕತ್ಲೆ ಆಯಿತು ಅಂತ ಅಂದರೆ ಲೈಟ್ ಕಡಿಮೆ ಇರುತ್ತಲ್ವ, ಅದನ್ನು ಸೆನ್ಸ್ ಮಾಡಿಕೊಂಡು ಬ್ರೈಟ್ನೆಸ್ಸನ್ನು ಸ್ವಲ್ಪ ರಿಡ್ಯೂಸ್ ಮಾಡುತ್ತೆ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OSನ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಟಿ ವಿಯಲ್ಲಿ ಆ್ಯಂಡ್ರಾಯ್ಡ್ 10ನ ಬೇಸ್ ರನ್ ಆಗ್ತಿರುವಂಥ ಗೂಗಲ್ ಟಿ ವಿ OS ಇರುವಂಥದ್ದು ಆಯಿತಾ. ಸೊ ನಾರ್ಮಲ್ ಗೂಗಲ್ ಟಿ ವಿ OS ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ, ತುಂಬ ಸ್ಮೂತ್ ಆಗಿದೆ ಆಯಿತಾ. ಒನ್ ಆಫ್ ದ ಸ್ಮೂತೆಸ್ಟ್ ಗೂಗಲ್ ಟಿ ವಿ ನಾನು ಯೂಸ್ ಮಾಡಿರೋದ್ರಲ್ಲಿ. ನಾನು ಎಷ್ಟೋ ಟಿ ವಿ ಯೂಸ್ ಮಾಡಿದ್ದೀನಿ, ಸ್ವಲ್ಪನಾದರೂ ಎಲ್ಲೋ ಒಂದು ಕಡೆ ಲ್ಯಾಗಿ ಅನಿಸುತ್ತೆ, ಬಟ್ ಇದು ಸ್ವಲ್ಪನೂ ಲ್ಯಾಗ್ ಇಲ್ಲ ಆಯಿತಾ. ಏನಕ್ಕೆ ಅಂದರೆ ಹೆವಿ ಪ್ರೊಸೆಸರ್ ಇದೆ ಇದರಲ್ಲಿ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಈ ಒಂದು OSಲ್ಲಿ ಹೆಂಗಿದೆ ಅಂತ ಅಂದರೆ, ಇದು ಸೋನಿ ಅವ್ರದ್ದು ಪ್ಲೇ ಸ್ಟೇಷನ್ ಇದೆ ಅಲ್ವಾ, ಅದಕ್ಕೆ ಸಖತ್ತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತಾ. ನಿಮಗೆ ಅದರಲ್ಲಿ ಗೇಮ್ ಮೋಡ್ ಕೂಡ ಬರುತ್ತೆ. ನೀವು ಪ್ಲೇ ಸ್ಟೇಷನ್ ಕನೆಕ್ಟ್ ಮಾಡಿದ್ದೀರಿ ಅಂದರೆ ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ಕೊಂಬಿಟ್ಟು ALLM ಅಲ್ಟ್ರಾ ಲೋ ಲೇಟೆನ್ಸಿ ಮೋಡನ್ನು ಆಟೋಮೆಟಿಕ್ ಅದು ಎನೇಬಲ್ ಮಾಡ್ಕೊಂಬಿಡುತ್ತೆ. ಮತ್ತು ಸೆಟ್ಟಿಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಗೇಮ್ ಮೋಡಿಗೆ, ಅಂದರೆ ನೀವು ಗೇಮಿಗೆ ಅಂತಲೇ ಡಿಫ್ರೆಂಟ್ ಸೆಟ್ಟಿಂಗ್ ಇರುವಂಥದ್ದು. ಜೊತೆಗೆ ಸೋನಿ ಟಿ ವಿ, ನಾನು ಕೂಡ ಸೋನಿ ಟಿ ವಿ ಯೂಸ್ ಮಾಡೋದು. ಸೊ ಸೆಟ್ಟಿಂಗ್ ಬಟನ್ ಕ್ಲಿಕ್ ಮಾಡಿದ್ರೆ
ಒಂದು ಶಾರ್ಟ್ಕಟ್ ಓಪನ್ ಆಗುತ್ತೆ ಆಯಿತಾ. ಲಿಟ್ರಲಿ ನೋಡಿ, ಈ ಶಾರ್ಟ್ಕಟ್ ಇದೆ ಅಲ್ವಾ, ಎಷ್ಟು ಯೂಸ್ಫುಲ್ ಅಂತ ಅಂದರೆ ನಾವು ನಾರ್ಮಲ್ ಸೆಟ್ಟಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೇಕಾ, ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಮಾಡಬೇಕಾ, ಪ್ರತಿಯೊಂದು ಕೂಡ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ವೈಫೈ ಕನೆಕ್ಟ್ ಆಗಬೇಕಾ, ಎಲ್ಲ ಇಲ್ಲೇ ಸಿಗುತ್ತೆ ನಮಗೆ ಶಾರ್ಟ್ಕಟ್ ರೀತಿ. ಹೆವಿ ಅಂದರೆ ಹೆವಿ ಯೂಸ್ ಆಗುವಂಥ ಫೀಚರ್ ಇದು. ಸೋರ್ಸನ್ನು ಕೂಡ ನಾವಿಲ್ಲ ಸೆಲೆಕ್ಟ್ ಮಾಡ್ಕೊಬೋದು ಆಯಿತಾ. ಬೆಂಕಿ ನೀವು ಇದನ್ನು ಗೇಮ್ ಮೋಡ್ ಅಂದರೆ ನೀವು ಗೇಮ್ ಮಾಡಬೇಕಾದ್ರೆ ಪ್ಲೇ ಸ್ಟೇಷನ್ ಕನೆಕ್ಟ್ ಮಾಡಿದ್ರೆ ಡಿಫ್ರೆಂಟ್ ಸೆಟ್ಟಿಂಗ್ ಬಂದ್ಬಿಡುತ್ತೆ ನಿಮಗೆ ಇಲ್ಲಿ. ಅದೊಂದು ಹೆವಿ ಫೀಚರ್ ಅಂತ ಅನ್ನಿಸ್ತು. ಜೊತೆಗೆ ಈ ಟಿ ವಿಯಲ್ಲಿ ಈ ಬ್ರಾವಿಯಾ ಕೋರ್ ಕೂಡ ಸಿಗ್ತಾ ಇರುವಂಥದ್ದು ಆಯಿತಾ. ಏನಪ್ಪ ಇದು ಬ್ರಾವಿಯಾ ಕೋರ್ ಅಂತ ಅಂದರೆ, ಸೋನಿ ಅವ್ರದ್ದು ಒಂದು ರೀತಿ OTT ಅಪ್ಲಿಕೇಶನ್ ರೀತಿ. ನಿಮಗೆ ಲೇಟೆಸ್ಟ್ ಸೋನಿ ಮೂವಿಗಳೆಲ್ಲ ಏನು ಬರುತ್ತೆ, ಸೊ ಅದೆಲ್ಲ ನಿಮ್ಗೆ ಇದರೊಳಗೆ ಸಿಕ್ಬಿಡುತ್ತೆ. ನೀವು ಈ ಟಿ ವಿಯನ್ನು ಪರ್ಚೇಸ್ ಮಾಡಿದ್ರೆ 5 ಕ್ರೆಡಿಟ್ ಕೊಡ್ತಾರೆ ಆಯಿತಾ. ಸೊ ಆ ಮುಖಾಂತರ ಇದ್ರ ಒಳಗಡೆ ನೀವು 5 ಮೂವಿಯನ್ನು ನೋಡ್ಬೋದು ಡೌನ್ಲೋಡ್ ಮಾಡ್ಕೊಂಡು. ಪರ್ಮನೆಂಟಾಗಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಫ್ರೀಯಾಗಿ 5 ಮೂವಿಯನ್ನು. ಸೊ ನೀವು ಸ್ಪೈಡರ್ ಮ್ಯಾನ್ ಆಗಿರ್ಬೋದು, ಯಾವುದಾದ್ರೂ ಆಯಿತು ಆಯಿತಾ. ಸೊ ಅಷ್ಟು ಮೂವಿಯನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ಟಿ ವಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ ಈ ಒಂದು ಬ್ರಾವಿಯಾ ಕೋರನ್ನು. ಸೊ ಇದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ಒಟ್ಟಿಗೆ ನಿಮಗೆ ಇದು ಗೂಗಲ್ ಟಿ ವಿ ಆಗಿರೋದ್ರಿಂದ ಬೇಜಾನ್ ಪ್ಲೇಸ್ಟೋರ್ ಇದೆ, ಬೇಜಾನ್ ಅಪ್ಲಿಕೇಶನ್ಗಳಿದ್ದಾವೆ, ಎಲ್ಲ ಸಪೋರ್ಟ್ ಆಗುತ್ತೆ ಮತ್ತು ಎಲ್ಲ ಹೆವಿ ಸ್ಮೂತಾಗಿ ರನ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಈ ಟಿ ವಿಯಲ್ಲಿ ಕ್ವಾಡ್ ಕೋರ್ ಪ್ರೊಸೆಸರ್ ಇರುವಂಥದ್ದು ಕೂಡ ಕೋಟೆಕ್ಸ್ A73 ಕೋರ್ಗಳಾಯ್ತಾ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಕೋರ್ಗಳು 4 ಕೋರ್ ಅದು ಕೂಡ. ಇದರಲ್ಲಿ ಸೋನಿ ಅವ್ರದ್ದು X1 HDR ಪ್ರೊಸೆಸರ್ ಇರುವಂಥದ್ದು, ಅದು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅದು ಒಂದು ರೀತಿ ಈ ಕಲರ್ಸ್ನೆಲ್ಲ ವಿವಿಡ್ ಮಾಡೋದು ತುಂಬ ಚೆನ್ನಾಗಿ. ಇದು ಏನು OLED QLED ಅಲ್ಲ ಇದು, ಬಟ್ ಸ್ಟಿಲ್ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ಅಂದರೆ QLEDಗೂ ಕೂಡ ಟಕ್ಕರ್ ಕೊಡೋ ರೀತಿ ಕ್ವಾಲಿಟಿಯನ್ನು ಒಂದು ರೀತಿ ಕ್ಯಾಲಿಬ್ರೇಟ್ ಮಾಡುತ್ತೆ, ಆಪ್ಟಿಮೈಸ್ ಮಾಡುತ್ತೆ, ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣೋ ರೀತಿ ಆಯಿತಾ. ಜೊತೆಗೆ ಈ ಟಿ ವಿಯಲ್ಲಿ ಸೋನಿ ಅವ್ರದ್ದು ಟ್ರೈ ಲುಮಿನಸ್ ಪ್ರೋ ಫೀಚರ್ ಇದೆ ಆಯಿತಾ. ಸೊ ಅದೇನು ಮಾಡುತ್ತೆ ಅಂದರೆ, ಹೇಳಿದ್ನಲ್ಲ, ಬೇರೆ ಟಿ ವಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕಲರ್ಸ್ ಎಲ್ಲ ತುಂಬ ವಿವಿಡ್ ಆಗಿ ಸಕ್ಕತ್ತಾಗಿ ಕಾಣೋ ರೀತಿ ಮಾಡುತ್ತೆ. ಬ್ಲ್ಯಾಕ್ಸ್ ಎಲ್ಲ ಡೀಪ್ ಬ್ಲ್ಯಾಕ್ ಕಾಣೋ ರೀತಿ ಮಾಡುತ್ತೆ. ಇದು ಫುಲ್ ಅರೇ ಟಿ ವಿ ಅಲ್ಲ, ಬಟ್ ಸ್ಟಿಲ್ ಬ್ಲ್ಯಾಕ್ಸ್ ಕೂಡ ಒಂದು ಲೆವೆಲ್ಗೆ ಹೆವಿ ಬ್ಲ್ಯಾಕ್ ಅಂತ ಅನಿಸುತ್ತೆ. ನಿಮ್ಮದು X90 ಸೀರೀಸ್ ಮೇಲೆ ತೊಗೊಂಡ್ರೆ ನಿಮಗೆ ಫುಲ್ ಅರೇ ಟಿ ವಿಗಳೆಲ್ಲ ಸಿಕ್ಬಿಡುತ್ತೆ. ಇದು X82 ನಿಮ್ಗೆ ಫುಲ್ ಅರೇ ಸಿಗೋಲ್ಲ, ಬಟ್ ಅಲ್ಟ್ರಾ ಡಿಮ್ಮಿಂಗ್ ಹೆವಿ ಇಲ್ಲ, ಬಟ್ ಪರವಾಗಿಲ್ಲ ಅಂತೀನಿ ಬೇರೆ ಟಿ ವಿಗಳಿಗೆ ನಾವು ನೋಡಿಕೊಂಡ್ರೆ. ಮತ್ತು ಇದರಲ್ಲಿ ನಮಗೆ 3 GB ರ್ಯಾಮ್ ಸಿಗ್ತದೆ. 3 GB ಆ್ಯಂಡ್ರಾಯ್ಡ್ ಟಿ ವಿಯಲ್ಲಿ, ಗೂಗಲ್ ಟಿ ವಿಯಲ್ಲಿ 3 GB ರ್ಯಾಮ್ ಅಂತಂದರೆ ಬೇಕಾದಷ್ಟು. ಮತ್ತು ನಾನು ಚೆಕ್ ಮಾಡ್ದಂಗೆ ಸುಮಾರು 18 GB ಇಂಟರ್ನಲ್ ಸ್ಟೋರೇಜ್ ಇದೆ. 18 ಪಾಯಿಂಟ್ ಎಷ್ಟು ಅಪ್ರಾಕ್ಸಿಮೇಟ್ಲಿ 18 GB ಅಂತೂ ಫ್ರೀಯಾಗಿ ಸಿಗುತ್ತೆ. ಬೇಜಾನಾಯ್ತು ಗೂಗಲ್ ಟಿ ವಿಗೆ 18 GB ಅಂತ ಅಂದರೆ ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ನಮಗೆ ಬ್ಲೂಟೂತ್ 4.2 ಕೂಡ ಸಿಗ್ತಾ ಇದೆ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೂಡ ಇರುವಂಥದ್ದು. ಈ ರಿಮೋಟ್ ಏನಿದೆ ಇದು ಹೆವಿ ಫೀಚರಿಸ್ಟಿಕ್ ಆಗಿದೆ. ಇದು ಬ್ಲೂಟೂತ್ ರಿಮೋಟು. ಇದರಲ್ಲಿ ನಮಗೆ ಕೆಲವೊಂದು ಡೆಡಿಕೇಟೆಡ್ ಬಟನ್ ಇದೆ. ಬ್ರಾವಿಯಾ ಕೋರ್ಗೊಂಡು ಡೆಡಿಕೇಟೆಡ್ ಬಟನ್ ಇದೆ. ನೆಟ್ಫ್ಲಿಕ್ಸು, ಹಾಟ್ಸ್ಟಾರು, ಪ್ರೈಮು, ಯೂಟ್ಯೂಬು, ಸೋನಿ ಲಿವ್ ಎಲ್ಲ ಸಿಗ್ತಾ ಇದೆ ನಿಮಗೆ. ಮತ್ತು ಇದರಲ್ಲಿ ಮೈಕ್ರೋಫೋನ್ ಸಹ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಗೂಗಲ್ದು ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಆಪಲ್ ಏರ್ಪ್ಲೇ ಕೂಡ ಸಪೋರ್ಟ್ ಆಗುತ್ತೆ, ಅಲೆಕ್ಸಾ ಕೂಡ ಸಪೋರ್ಟ್ ಆಗುತ್ತೆ. ಹಂಗಂತ ಅಲೆಕ್ಸಾ ಮುಖಾಂತರ ಕೂಡ ಇದನ್ನು ಕಂಟ್ರೋಲ್ ಮಾಡಬಹುದು. ಫೈನಲಿ ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಆಗಿದೆ. ಕಲರ್ಸ್ ಎಲ್ಲ ತುಂಬ ವಿವಿಡ್ ಆಗಿದೆ, ಹೆವಿ ಚೆನ್ನಾಗಿದೆ ಅಂತೇಳಿ. ಆಬ್ವಿಯಸ್ಲಿ ಬೆಲೆ ಅಷ್ಟು ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ನಾವು ಚೆನ್ನಾಗಿರಲೇಬೇಕು ಆಯಿತಾ. ಇದರಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಇದೆ, ಆಬ್ವಿಯಸ್ಲಿ ಕೊಡಲೇಬೇಕು ಈ ಬೆಲೆಗೆ. HLG ಸಪೋರ್ಟ್ ಆಗುತ್ತೆ, HDR10 ಕೂಡ ಇರುವಂಥದ್ದು ಮತ್ತು ALLM ಅಲ್ಟ್ರಾ ಆಟೋ ಲೋ ಲೇಟೆನ್ಸಿ ಮೋಡ್ ಸಹ ನಮಗೆ ಸಿಗ್ತದೆ. ಗೇಮರ್ಸ್ಗಳಿಗೆ ಅದು ಹೆವಿ ಯೂಸ್ ಆಗುತ್ತೆ. ಬೇಕು ಅಂದರೆ ನೀವು ಕ್ಯಾಸ್ಟನ್ನು ಕೂಡ ಮಾಡ್ಬೋದು, ಸ್ಕ್ರೀನ್ ಕ್ಯಾಸ್ಟ್ ನಿಮ್ಮ ಲ್ಯಾಪ್ಟಾಪಿಂದು ಈಸಿಯಾಗಿ ಕ್ಯಾಸ್ಟ್ ಆಗಿಬಿಡುತ್ತೆ, ವೈರ್ಲೆಸ್ ಕ್ಯಾಸ್ಟ್ ಆಗಿಬಿಡುತ್ತೆ ಒಂದೇ ನೆಟ್ವರ್ಕಿಗೆ ಕನೆಕ್ಟ್ ಆಗಿದ್ದರೆ. ಮತ್ತು ಅಪ್ಸ್ಕೇಲ್ ಕೂಡ ಚೆನ್ನಾಗಿ ಮಾಡುತ್ತೆ, 4K ಅಪ್ಸ್ಕೇಲಿಂಗ್ ಎಲ್ಲ. ಸೊ ಟಿ ವಿ ಡಿಸ್ಪ್ಲೇ ಚೆನ್ನಾಗಿದೆ ಗುರು. ಆಬ್ವಿಯಸ್ಲಿ ಸೋನಿ ಟಿ ವಿಯಲ್ಲಿ ಕಾಂಪ್ರಮೈಸ್ ಇರೋಲ್ಲ ಡಿಸ್ಪ್ಲೇನಲ್ಲಿ. ಬಟ್ ನೋಡಿ, ನೀವು ಇದು X82 ಸೀರೀಸು, ನಿಮಗೆ ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ಇದರಿಂದ ಒಂದು 20,000 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ನಂಗೆ ಅನ್ನಿಸ್ತಂಗೆ X90 ಪ್ಲಸ್ ಸೀರೀಸ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ 1.5 ಲಕ್ಷಕ್ಕೆಲ್ಲ. X90 ಎಲ್ಲ ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಬೆಟರ್ ಪ್ರೊಸೆಸರ್ ಇರುತ್ತೆ, ಬೆಟರ್ ಡಿಸ್ಪ್ಲೇ ಎಲ್ಲ ಇದಿರಲ್ಲ, ಬೆಟರ್ ಒಂದು ಏನು ಸಿಗುತ್ತೆ ಅಂದರೆ ಕ್ವಾಲಿಟಿ ವೈಸ್ ನಿಮಗೇನು ಮೇಜರ್ ಡಿಫ್ರೆನ್ಸ್ ಆಗೋಲ್ಲ. ಡಿಸ್ಪ್ಲೇ ಕ್ವಾಲಿಟಿ ವೈಸ್ ಎಲ್ಲ ಬೆಟರ್ ಪ್ರೊಸೆಸರ್ ಅಂತೂ ಸಿಗುತ್ತೆ, ಫುಲ್ ಅರೇ ಸಿಗ್ಬಿಡುತ್ತೆ ನಿಮಗೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ಟಿ ವಿಲಿ ಬರೀ 20 ವ್ಯಾಟ್ ಸ್ಪೀಕರ್ ಇದೆ. ಆದರೆ ಬೆಂಕಿ ಸ್ಪೀಕರ್ಗಳು ಬರೀ 20 ವ್ಯಾಟಿಗೆ ಈ ಲೆವೆಲಿಗೆ ಕೇಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಕ್ಕತ್ತಾಗಿದೆ ಸೌಂಡ್ ಕ್ವಾಲಿಟಿ. ನಮಗೆ ಎಕ್ಸ್ಟರ್ನಲ್ ಸೌಂಡ್ ಬಾರ್ ಅವಶ್ಯಕತೆನೇ ಇಲ್ಲ ನಂಗೆ ಅನ್ನಿಸ್ತಂಗೆ. ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಆಗುತ್ತೆ. ಬರೀ 20 ವ್ಯಾಟ್, ಎರಡು ಸ್ಪೀಕರ್ ಇದೆ, 10 ವ್ಯಾಟಿಂದ 2. ಬಟ್ ಸಾಕಾಗಿದೆ, ನನಗಂತೂ ಹೆವಿ ಇಷ್ಟ ಆಯಿತು. 20 ವ್ಯಾಟ್ ಅಂತ ಅನಿಸೋದಿಲ್ಲ.
ಅಷ್ಟು ಜೋರಾಗಿ ಕೇಳುತ್ತೆ. ಸೊ ಓವರಾಲ್ ಸ್ಪೆಸಿಫಿಕೇಷನ್ ಅಂತೂ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ, ಇದು ಪರ್ಚೇಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ 1,25,000 ಜೊತೆಗೆ ನಿಮಗೆ ಟಿ ವಿ ಜೊತೆಗೆ 3 ತಿಂಗಳೇನೋ ಸೋನಿ ಲಿವ್ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗುತ್ತಂತೆ. ಸೊ ನೋಡಿ, ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಎಲ್ಲ ಒಂದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಬಡ್ಜೆಟ್ ಇದೆ, ಆಗುತ್ತೆ ಗುರು ಅಂತ ಅಂದರೆ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಟಿ ವಿ ಬಗ್ಗೆ ಅಂತ ಅನ್ಕೋತೀನಿ. ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.